ರಕ್ಷಿತಾನ ಮಿಸ್ ಮಾಡ್ಕೋತಾ ಇದ್ದಾರೆ ಗಿಲ್ಲಿ ನಟ ರಘು ಅವರು ಮತ್ತೆ ರಜತ್ ಕಳೆದ ಸೀಸನ್ನಲ್ಲೂ ಅಷ್ಟೇ, ಈ ಸೀಸನ್ನಲ್ಲೂ ಅಷ್ಟೇ ನಾನು ಯಾರ ಜೊತೆನೂ ಎಮೋಷ್ನಲ್ ಆಗಿ ಕನೆಕ್ಟೇ ಆಗಿರಲಿಲ್ಲ, ಇವ್ರ ಜೊತೆ ತುಂಬ ಕನೆಕ್ಟ್ ಆಗಿಬಿಟ್ಟೆ ಅಂತ ಹೇಳ್ತಾರೆ. ಗಿಲ್ಲಿ ನಾನು ಯಾರು ಹೋದ್ರು ಯಾರಿಗಾಗಿನೂ ಕೂಡ ನಾನು ಕಣ್ಣೀರು ಹಾಕಿರಲಿಲ್ಲ, ನಾನು ಕಣ್ಣೀರ ಬರೋಕೆ ಶುರುವಾಯಿತು ರಕ್ಷಿತಾ ಹೊರಗೆ ಹೋಗ್ತಿದ್ದಾಳೆ ಅಂತ ಅನ್ನೋದಾಗಿ. ಸೊ ಆದರೆ ರೀಸನ್ ಗೊತ್ತೇ ಇದೆ, ಏನಂದರೆ ರಕ್ಷಿತಾ ಮತ್ತು ಧ್ರುವಂತ್ ಹೊರಗೆ ಬಂದಿಲ್ಲ ಬಿಗ್ ಬಾಸ್ ಮನೆಯಿಂದ, ಸೀಕ್ರೆಟ್ ರೂಮಲ್ಲಿ ಮಜಾ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದರೆ ಕಿಚ್ಚ ಸರು ಕೂಡ ಹೇಳ್ತಾರೆ, ಸೊ ಅವರು ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಇದ್ಕೊಂಡು ಮನೆ ಒಳಗಿನವರು ಮಾತಾಡುವಂಥ ಮಾತುಗಳು, ಅವರು ಆಡುವಂಥ ಆಟಗಳನ್ನ ನೋಡಿಕೊಂಡು ಮಜಾ ತಗೋತಾರೆ. ಅವರಿಬ್ಬರನ್ನ ನೋಡಿ ನೀವು ಮಜಾ ತಗೊಳ್ಳಿ ಅಂತ. ಸೊ ಡಬಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ವಾರ. ಅಕಸ್ಮಾತ್ ಇದೊಂದು ಪೂರ್ತಿ ವಾರ ಅವರೇನಾದರೂ ಸೀಕ್ರೆಟ್ ರೂಮಲ್ಲಿ ಇದ್ದರೆ ರಕ್ಷಿತಾ ಮತ್ತು ಧ್ರುವಂತ್ ಅನ್ನುವಂಥದ್ದು. ಸೊ ಕೆಲವೊಂದು ಪಾಯಿಂಟ್ಸ್ನ ನೋಡ್ತಾ ಹೋಗೋದಾದ್ರೆ, ಮನೆ ಮಂದಿಯ ಕಿತ್ತಾಟವನ್ನು ನೋಡಿ ಅವ್ರು ಇವಾಗ ಮಜಾ ತಗೋತಾ ಇದ್ದಾರೆ. ಮತ್ತೆ ಇನ್ನೊಂದೇನಪ್ಪ ಅಂದರೆ, ರಕ್ಷಿತಾ ಮತ್ತು ಧ್ರುವಂತ್ ಎಣ್ಣೆ ಸೀಗೆಕಾಯಿ ಇದ್ದ ಹಾಗೆ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಸೊ ಅವ್ರು ಹೇಳ್ತಾರೆ ರಕ್ಷಿತಾ ಅವರು, ಈ ರೂಮಲ್ಲಿ ನಾನು ನಿಮ್ಮ ಜೊತೆ ಇರಬೇಕಲ್ಲ ಅಂತ, ಅಷ್ಟರ ಮಟ್ಟಿಗೆ. ಸೊ ಇದೊಂದು ರೀತಿಯಾಗಿ ನೋಡುಗರಿಗೆ ಮಜಾ ಅಂತ ಹೇಳ್ಬೋದು. ಇನ್ನು ಈ ಒಂದು ಸೀಕ್ರೆಟ್ ರೂಮಿಂದ ಹೊರಗೆ ಬರೋವಷ್ಟರಲ್ಲಿ ರಕ್ಷಿತಾ ಮತ್ತು ಧ್ರುವಂತ್ ಅವರ 2.0 ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಯಾಕಂದರೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾವ ಟೈಮಲ್ಲಿ ಯಾರ್ಯಾರ ಬಗ್ಗೆ ಮಾತಾಡ್ತಾರೆ ಎಲ್ಲವನ್ನ ತಿಳ್ಕೊಂಡು ಬಂದಿರ್ತಾರೆ. ಸೊ ಹಾಗಿದ್ರೆ 2.0 ಸ್ಟಾರ್ಟ್ ಆಗುವಂಥ ಎಲ್ಲ ಚಾನ್ಸಸ್ ಇದೆ. ಅದರಲ್ಲೂ ಧ್ರುವಂತ್ ಅವ್ರದ್ದು ಈಗಲೇ ಆ ವ್ಯಕ್ತಿಯನ್ನು ನೋಡೋಕ್ಕೆ ಆ ರೀತಿಯಾಗಿ ಎಲ್ಲರನ್ನು ನಾನಿರೋದೇ ಹಿಂಗೆ, ನಾನು ಹಿಂಗೆ ಮಾಡೋದು, ನಾನು ಇವ್ರಿಗೆ ಹಿಂಗೆ ಹೇಳೋದು ಅನ್ನೋ ರೀತಿಯಾಗಿದ್ದಾರೆ. ಸೊ ಈಗ ಯಾರ್ಯಾರು ಬೆನ್ನಿಂದೆ ಚೂರಿ ಆಗ್ತಿದ್ದಾರೆ, ಯಾರ್ಯಾರು ಡೈರೆಕ್ಟಾಗಿ ಚೂರಿ ಆಗ್ತಿದ್ದಾರೆ ಎಲ್ಲ ನೋಡ್ಕೊಂಡು ಬಂದಿರ್ತಾರೆ. ಈಗ ಮಜಾ ಸ್ಟಾರ್ಟ್ ಆಗುತ್ತೆ ಅವರು ಸೀಕ್ರೆಟ್ ರೂಮಿಂದ ಹೊರಗೆ ಬಂದ ಮೇಲೆ ಅನ್ನುವಂಥದ್ದು. ಇನ್ನು ರಕ್ಷಿತಾ ಸೀಕ್ರೆಟ್ ರೂಮಿಗೆ ಹೋದಾಗ, ಅಂದರೆ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಅಂದ್ಕೊಂಡು ಕಾವ್ಯ ಮತ್ತು ಸ್ಪಂದನ ಯಾವ ರೀತಿಯಾಗಿ ಮಾತಾಡ್ತಿದ್ರು ಎಲ್ಲವನ್ನ ಕೂಡ ಅವ್ರು ನೋಡ್ತಾರೆ. ಮತ್ತು ರಜತ್, ಗಿಲ್ಲಿ, ರಘು ಅವರು ಮಾತಾಡ್ತಿರೋದನ್ನ ನೋಡಿ ನನ್ನ ಜನ ಅವರು ನನ್ನ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಗ ಧ್ರುವಂತ್ ಹೇಳೋದನ್ನ ನೀವು ನೋಡಿರ್ತೀರ, ನಿನ್ನ ಜನನು ನಿಂತಾರನೆ ಅನ್ನೋ ರೀತಿಯಾಗಿ. ಸೊ ಈ ಕಡೆ ಇವರಿಬ್ಬರ ಕಿತ್ತಾಟನೂ ಕೂಡ ನೋಡಿ ನಾವು ನೋಡೋಗರು ಮಜಾ ತಗೋತೀವಿ. ಈ ಕಡೆ ಇವ್ರು ಏನೇನು ಮಾಡ್ತಿದ್ದಾರೆ, ಯಾರ್ಯಾರ ಬಗ್ಗೆ ಏನೇನು ಮಾತಾಡ್ತಿದ್ದಾರೆ, ರಕ್ಷಿತಾ ಬಗ್ಗೆ ಏನೇನು ಮಾತಾಡ್ತಿದ್ದಾರೆ, ಧ್ರುವಂತ್ ಬಗ್ಗೆ ಏನೇನು ಮಾತಾಡ್ತಿದ್ದಾರೆ ಎಲ್ಲ ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ಇದೊಂಥರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ಗೆ ಪಕ್ಕ ಹಂಗೇನೆ ಬರೆದು ಕೊಟ್ಟಿರೋ ಥರ ಇದೆ. ಸೊ ಆಗಿದ್ರೆ ಈಗ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಒಂದು ಸೀನ್ಗಳನ್ನು ನೋಡುವಂಥ ಸೌಭಾಗ್ಯ ನಮಗೆ ನೋಡುಗರಿಗೆ ಸಿಗುತ್ತೆ ಅನ್ನುವಂಥದ್ದು. ಇನ್ನು ಸೀಕ್ರೆಟ್ ರೂಮ್ ಒಳಗಡೆ ಏನೇನೆಲ್ಲ ಆಗ್ತಿದೆ, ಅವರು ನಮ್ಮನ್ನು ನೋಡ್ತಿದ್ದಾರೆ ಅನ್ನುವಂಥ ಸೂಚನೆನೇ ಇಲ್ಲ ಅಲ್ಲಿರುವಂಥ ಆಟ ಆಡ್ತಿರುವಂಥ ಒಳಗೆ ಬಿಗ್ ಬಾಸ್ ಮನೆ ಒಳಗೆ ಇರುವಂಥ ಸ್ಪರ್ಧಿಗಳಿಗೆ. ಇದೊಂಥರ ಮಜಾ ಇದೆ. ಸೊ ಹಾಗಿದ್ರೆ ಈ ಸೀಕ್ರೆಟ್ ರೂಮಿಂದ ಹೊರಗೆ ಬಂದ ಮೇಲೆ 2.0 ಸ್ಟಾರ್ಟ್ ಮಾಡಿ ಯಾವ್ಯಾವ ರೀತಿ ಇರುತ್ತೆ ಇವರಿಬ್ಬರ ಆಟ ಅನ್ನುವಂಥ ಕುತೂಹಲ ಇನ್ನೂ ಹೆಚ್ಚಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೇನೇನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.